ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಸರೋಜಾ. ಸ್ನೇಹಿತರೆ, ನೀವು ನಿಮ್ಮ ತಲೆ ಕೂದಲು ಶಾಶ್ವತವಾಗಿ ಕಪ್ಪಾಗಿರಬೇಕು, ಯಾವುದೇ ಕಾರಣಕ್ಕೂ ಬಿಳಿ ಕೂದಲಾಗಿರ್ಬೋದು, ಗ್ರೇ ಹೇರ್ಸ್ ಅಂದರೆ ಕೆಂಚು ಕೂದಲು ಇರಬಾರ್ದು ಅಂತ ನಾನಾ ರೀತಿಯಲ್ಲಿ ಪ್ರಯತ್ನವನ್ನು ಪಟ್ಟಿರ್ತೀರ. ಬಟ್ ಅದೆಲ್ಲ ಸಹ ಕೂಡ ಫೇಲ್ ಆಗಿರುತ್ತೆ. ಅದೆಲ್ಲ ಒಂದು 15ರಿಂದ 20 ದಿನದವರೆಗೂ ಕಲರ್ ಅನ್ನೋದು ಕಪ್ಪಾಗಿರುತ್ತೆ. ನಂತರ ಅದು ಸರ್ವೇ ಸಾಮಾನ್ಯವಾಗಿ ಬಿಳಿ ಆಗ್ತಾ ಬರುತ್ತೆ, ಇಲ್ಲ ಅನ್ನೋದಾದರೆ ಗ್ರೇ ಏರ್ಸ್ ಆಗ್ತಾ ಬರುತ್ತೆ. ಬಟ್ ಈ ಒಂದು ಹೋಮ್ ರೆಮಿಡಿನ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ. ಸೊ 100% ನಿಮ್ಗೆ ಯಾವುದೇ ರೀತಿಯಾದಂಥ ಸೈಡ್ ಎಫೆಕ್ಟ್ಸ್ ಅನ್ನೋದು ಇಲ್ಲದೇ ನಿಮ್ಮ ತಲೆ ಕೂದಲು ಶಾಶ್ವತವಾಗಿ ಕಪ್ಪಾಗುತ್ತೆ ಅಂತಲೇ ಹೇಳ್ಬೋದು. ಅಷ್ಟು ಬೆಸ್ಟ್ ರಿಸಲ್ಟ್ ಕೊಡುತ್ತೆ ಈ ಒಂದು ಹೋಮ್ ರೆಮಿಡಿ ಅಥವಾ ಈ ಒಂದು ನ್ಯಾಚುರಲ್ ಹೇರ್ ಡೈ. ಯಾವುದೇ ರೀತಿಯಾದಂಥ ಸೈಡ್ ಎಫೆಕ್ಟ್ಸ್ ಸಹ ಕೂಡ ಆಗೋದಿಲ್ಲ. ಸೊ ಬನ್ನಿ, ತಡ ಮಾಡ್ದೇನೆ ಈ ಒಂದು ನ್ಯಾಚುರಲ್ ಹೇರ್ ಡೈನ ಮನೆಯಲ್ಲಿ ಯಾವ ರೀತಿಯಾಗಿ ರೆಡಿ ಮಾಡೋದು ಅಂತ ತಿಳಿಸ್ತಾ ಬರ್ತೀನಿ. ಇದನ್ನು ರೆಡಿ ಮಾಡೋದಕ್ಕೆ ನಾನು ಮೊದಲನೇದಾಗಿ 1 ಟೇಬಲ್ ಸ್ಪೂನ್ ಆಗೋಷ್ಟು ಮೆಂತ್ಯಕಾಳು, 1 ಟೇಬಲ್ ಸ್ಪೂನ್ ಆಗೋಷ್ಟು ಕರಿ ಜೀರಿಗೆ ಅಥವಾ ಕಲೋಂಜಿ ಸೀಡ್ಸ್ನ ಹಾಕ್ಕೊಂಡಿದ್ದೀನಿ. ನಂತರ 1 ಟೇಬಲ್ ಸ್ಪೂನ್ ಆಗೋಷ್ಟು ಆಮ್ಲ ಪೌಡರ್. ಇವಿಷ್ಟನ್ನು ಸಹ ಕೂಡ ನಾನು ಮಿಕ್ಸಿಗೆ ಹಾಕಿ ತರಿಯಾಗಿ ಪೌಡರ್ ಮಾಡ್ಕೊಳ್ತೀನಿ. ಎಷ್ಟಾಗುತ್ತೋ ಅಷ್ಟು ಪೌಡರ್ ಮಾಡ್ಕೊಳ್ಬೇಕಾಗತ್ತೆ. ಕ್ಷಮಿಸಿ, ನಾನು ಕರಿಬೇವಿನ ಸೊಪ್ಪು ಹಾಕೋದನ್ನು ಮರೆತಿದ್ದೆ. ಕರಿಬೇವಿನ ಸೊಪ್ಪು ಸಹ ಕೂಡ ಮೇಯ್ನಾಗಿ ಈ ಒಂದು ಹೋಮ್ ರೆಮಿಡಿಗೆ ನಮಗೆ ಬೇಕಾಗುತ್ತೆ. ಒಣಗಿರುವಂತಹ ಕರಿಬೇವಿನ ಸೊಪ್ಪನ್ನಾದರೂ ತೆಗೆದುಕೊಳ್ಳಿ, ಇಲ್ಲ ಅನ್ನೋದಾದರೆ ಹಸಿ ಕರಿಬೇವಿನ ಸೊಪ್ಪನ್ನಾದರೂ ನೀವು ತೆಗೆದುಕೊಳ್ಬೋದು. 1 ಮುಷ್ಟಿ ಆಗೋಷ್ಟು ಕರಿಬೇವಿನ ಸೊಪ್ಪನ್ನು ಹಾಕಿದ ನಂತರ ಎಷ್ಟಾಗುತ್ತೋ ಅಷ್ಟು ಪೌಡರ್ನ ರೆಡಿ ಮಾಡ್ಕೊಳ್ಬೇಕಾಗತ್ತೆ. ಸೊ ನಂತರ ಒಂದು ಬಾಣಲೆಯನ್ನು ತೆಗೆದುಕೊಂಡು ಅದಕ್ಕೆ ಈ ಒಂದು ರೆಡಿ ಮಾಡಿಟ್ಕೊಂಡಿರುವಂತಹ ಪೌಡರ್ನ ಹಾಕಿ ಸಂಪೂರ್ಣವಾಗಿ ಲೋ ಫ್ಲೇಮಲ್ಲಿ ಇಟ್ಟು ಒಂದು 5ರಿಂದ 10 ನಿಮಿಷಗಳ ಕಾಲ ಫ್ರೈ ಮಾಡಿ. ಇದು ಸಂಪೂರ್ಣವಾಗಿ ಕಪ್ಪಾಗಬೇಕು. ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಆದಷ್ಟು ಲೋ ಫ್ಲೇಮಲ್ಲೇ ಇಟ್ಕೊಂಡು ಮಾಡ್ಕೊಳ್ಳಿ, ಇಲ್ಲ ಅನ್ನೋದಾದರೆ ಸಂಪೂರ್ಣವಾಗಿ ಒಂದು ರೀತಿ ಕರಿ ಯಾವ ರೀತಿ ಆಗಿರುತ್ತೆ ಅಂದರೆ ಇಡ್ಲಿ ಯಾವ ರೀತಿ ಆಗುತ್ತೋ ಸೊ ಆ ರೀತಿ ಆಗಿಬಿಡುತ್ತೆ ನೀವು ಹೈ ಫ್ಲೇಮಲ್ಲಿ ಇಟ್ಕೊಂಡು ಮಾಡಿದ್ರೆ. ಸೊ ಆ ರೀಸನ್ಗಾಗಿ ಸೊ ನೋಡ್ಬೋದು, ಇದು ಸಂಪೂರ್ಣವಾಗಿ ಕಪ್ಪಾಗ್ತಾ ಬರ್ತಿದೆ. ನಾನು ಇಲ್ಲಿ ಮೊದಲನೇದಾಗಿ ಮೆಂತ್ಯಕಾಳನ್ನು ಯೂಸ್ ಮಾಡಿದ್ದೀನಿ. ಮೆಂತ್ಯಕಾಳು ಅಷ್ಟೇ ನಮ್ಮ ತಲೆ ಕೂದಲು ಆರೋಗ್ಯಕರವಾಗಿ ಬೆಳೆಯೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಕಲೋಂಜಿ ಸೀಡ್ಸ್ ಮೇಯ್ನಾಗಿ ತಲೆ ಕೂದಲನ್ನು ಕಪ್ಪಾಗಿಸುತ್ತೆ. ಆಮ್ಲ ಪೌಡರ್ ತಲೆ ಕೂದಲನ್ನು ಆರೋಗ್ಯಕರವಾಗಿ ಬೆಳೆಸೋದ್ರ ಜೊತೆಗೆ ಕಪ್ಪಾಗಿ ಬೆಳೆಯೋದಕ್ಕೆ ತುಂಬಾ ಸಹಾಯ ಮಾಡುತ್ತೆ. ಕರಿಬೇವಿನ ಸೊಪ್ಪು ಸಹ ಕೂಡ ನಿಮಗೆ ತಿಳಿದಿರೋ ಹಾಗೆ ನಮ್ಮ ತಲೆ ಕೂದಲಿನ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ತಲೆ ಕೂದಲನ್ನು ಆರೋಗ್ಯಕರವಾಗಿ ಬೆಳೆಸೋದ್ರ ಜೊತೆಗೇ ಕಪ್ಪಾಗಿ ಬೆಳೆಸೋದಕ್ಕೆ ತುಂಬಾ ಸಹಾಯ ಮಾಡುತ್ತೆ. ನಂತರ ಇದನ್ನು ಫ್ರೈ ಮಾಡಿದ ನಂತರ ನೋಡ್ಬೋದು, ಅದನ್ನು ಸಂಪೂರ್ಣವಾಗಿ ತಣಿಲಿಕ್ಕೆ ಬಿಟ್ಟು ನಾನು ಈ ಒಂದು ಪೌಡರ್ನ ಮತ್ತೊಮ್ಮೆ ಇನ್ನೊಂದು ಸಲ ಮಿಕ್ಸಿ ಜಾರ್ಗೆ ಹಾಕಿ ಸಂಪೂರ್ಣವಾಗಿ ಪೌಡರ್ ಮಾಡ್ಕೊಂಡಿದ್ದೇನೆ. ನಂತರ ನಿಮಗೆ ಎಷ್ಟು ಕ್ವಾಂಟಿಟಿಯಲ್ಲಿ ಬೇಕೋ ಅಷ್ಟು ಕ್ವಾಂಟಿಟಿಯಲ್ಲಿ ಒಂದು ಕ್ಲೀನಾಗಿರುವಂತಹ ಬೌಲ್ಗೆ ಈ ಒಂದು ಪೌಡರ್ನ ಹಾಕ್ಕೊಳ್ಬೇಕಾಗತ್ತೆ. ಇದೊಂದೊಳ್ಳೆ ಏರ್ ಟೈಟ್ ಕಂಟೈನರಲ್ಲಿ ಹಾಕಿಟ್ಟು ನೀವು ತುಂಬ ದಿನಗಳ ಕಾಲ ಸ್ಟೋರ್ ಮಾಡಿ ಸಹ ಕೂಡ ಯೂಸ್ ಮಾಡಬಹುದು. ನಾನು ಇಲ್ಲಿ 1 ಟೇಬಲ್ ಸ್ಪೂನ್ ಆಗೋಷ್ಟು ಈ ಒಂದು ಪೌಡರ್ನ ರೆಡಿ ಮಾಡಿ ಇಟ್ಕೊಂಡಿರುವಂತಹ ಪೌಡರ್ನ ಹಾಕ್ಕೊಂಡಿದ್ದೀನಿ. ನಾನು ಹೇಳಿರುವಂತಹ ಅಳತೆಯಲ್ಲೇ ತೆಗೆದುಕೊಳ್ಬೇಕು. ನಂತರ 1 ಟೇಬಲ್ ಸ್ಪೂನ್ ಆಗೋಷ್ಟು ಅಲೋವೆರಾ ಜೆಲ್ ಆದಷ್ಟು ಟ್ರಾನ್ಸ್ಪರೆಂಟ್ ಕಲರ್ ಇರಬೇಕು. ಯಾವುದೇ ಕಾರಣಕ್ಕೂ ಬೇರೆ ಬೇರೆ ಕಲರೆಲ್ಲ ನಿಮಗೆ ಅಲೋವೆರಾ ಜೆಲ್ ಅನ್ನೋದು ಈಗ ಮಾರ್ಕೆಟ್ಗಳಲ್ಲಿ ಅವೈಲಬಲ್ ಇರುತ್ತೆ. ಯಾವುದೇ ಕಾರಣಕ್ಕೂ ನೀವು ಬೇರೆ ಕಲರ್ಗಳನ್ನು ತೆಗೆದುಕೊಳ್ಳೋದಕ್ಕೆ ಹೋಗಬೇಡಿ. ಸೊ ನಂತರ ಇದಕ್ಕೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಹರಳೆಣ್ಣೆನೇ ಯೂಸ್ ಮಾಡಬೇಕು. ಇದು ತಲೆಯಲ್ಲಿ ಇರಲಿ, ಯಾವುದೇ ಕಾರಣಕ್ಕೂ ತೆಂಗಿನ ಎಣ್ಣೆನ ಯೂಸ್ ಮಾಡೋ ಹಾಗಿಲ್ಲ. ಹರಳೆಣ್ಣೆನ 1 ಟೇಬಲ್ ಸ್ಪೂನ್ ಮತ್ತು ಅಲೋವೆರಾ ಜೆಲ್, ನೀವು ಫ್ರೆಶ್ ಅಲೋವೆರಾ ಜೆಲ್ನ ಬೇಕಾದರೂ ತೆಗೆದುಕೊಳ್ಬಹುದು. ಸೊ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ನಿಮಗೆ ಮಾರ್ಕೆಟ್ಗಳಲ್ಲಿ ಸಿಗುವಂತಹ ಕೆಮಿಕಲ್ ಇರುವಂತಹ ಹೇರ್ ಡೈಗಳು ಯಾವ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ಇರುತ್ತೋ ಸೊ ಅದೇ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ನಮಗೆ ಮನೆಯಲ್ಲೇ ರೆಡಿ ಆಗುತ್ತೆ. ಸೊ 1 ಟೇಬಲ್ ಸ್ಪೂನ್ ಆಗೋಷ್ಟು ಆ ಪೌಡರ್ಗೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಹರಳೆಣ್ಣೆ, 1 ಟೇಬಲ್ ಸ್ಪೂನ್ ಆಗೋಷ್ಟು ಅಲೋವೆರಾ ಜೆಲ್ ಹಾಕಿದ್ರೆ ನಮಗೆ ಕರೆಕ್ಟ್ ಕನ್ಸಿಸ್ಟೆನ್ಸಿಯಲ್ಲಿ ಈ ಒಂದು ಮಿಶ್ರಣ ಅನ್ನೋದು ರೆಡಿ ಆಗುತ್ತೆ. ಈಗ ಇದು ಸಂಪೂರ್ಣವಾಗಿ ರೆಡಿ ಆಗಿದೆ. ಇದನ್ನು ಯಾವ ರೀತಿಯಪ್ಪ ಯೂಸ್ ಮಾಡೋದು ಅನ್ನೋದಾದರೆ, ಸೊ ಇದರ ಮಧ್ಯೆ ನನ್ನಲ್ಲಿ ನಿಮಗೆ ಒಂದು ರಿಕ್ವೆಸ್ಟ್, ನೀವೇನಾದರೂ ಈ ಒಂದು ಚಾನಲ್ನ ಇದೇ ಮೊದಲನೇ ಬಾರಿ ನೋಡ್ತಿದ್ರೆ ಮತ್ತಷ್ಟು ಬ್ಯೂಟಿ ಟಿಪ್ಸ್ಗಾಗಿ ದಯವಿಟ್ಟು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಹಾಲಂತ ಕೊಡಿ. ಸೊ ದಟ್ ನಾನು ಹಾಕುವಂತಹ ಮುಂದಿನ ಇದೇ ರೀತಿಯಾದಂತಹ ಬ್ಯೂಟಿ ಟಿಪ್ಸ್ನ ನೋಟಿಫಿಕೇಷನ್ಸ್ ನಿಮ್ಮವರೆಗೂ ಬರುತ್ತೆ. ಈಗ ಆಲ್ರೆಡಿ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರೋ ಅವ್ರಿಗೆಲ್ಲ ಸಹ ಕೂಡ ಹೃತ್ಪೂರ್ವಕವಾದ ಧನ್ಯವಾದಗಳು. ಏನಿಲ್ಲ ಸ್ನೇಹಿತರೆ, ಇದನ್ನು ಯಾವ ರೀತಿಯಪ್ಪ ಯೂಸ್ ಮಾಡೋದು ಅನ್ನೋದಾದರೆ, ತಲೆಗೆ ಸ್ನಾನ ಮಾಡೋದಕ್ಕಿಂತ ಒಂದು 3 ಗಂಟೆಯ ಮುಂಚಿತವಾಗಿ ನೀವು ನಾರ್ಮಲಾಗಿ ಹೇರ್ ಡೈನ ಯಾವ ರೀತಿಯಾಗಿ ಹಚ್ಕೊಳ್ತಿರೋ ತಲೆಗೆ ಸೊ ಅದೇ ರೀತಿಯಾಗಿ ಹಚ್ಕೊಳ್ಬೇಕಾಗತ್ತೆ. ಹಚ್ಚಿದ ನಂತರ ಒಂದು 3 ಗಂಟೆಗಳ ಕಾಲ ಹಾಗೆ ಬಿಟ್ಟು
ನಂತರ ನೀವು ಯೂಸ್ ಮಾಡುವಂಥ ಶ್ಯಾಂಪೂನ ಯೂಸ್ ಮಾಡಿ ಹೇರ್ ವಾಶ್ ಮಾಡಿದರೆ ಆಯಿತು. ಆದಷ್ಟು ತಣ್ಣೀರು ಅಥವಾ ಉಗುರು ಬೆಚ್ಚಗಿನ ನೀರಿನಿಂದ ತಲೆಯನ್ನು ತೊಳೆದುಕೊಳ್ಬೇಕು. ಸೊ ಇದೇ ರೀತಿಯಾಗಿ ನಿಮಗೆ 15 ದಿನಕ್ಕೆ ಒಂದು ಸಲ ಒಂದು 3ರಿಂದ 4 ಬಾರಿ ಇದನ್ನು ಟ್ರೈ ಮಾಡ್ತಾ ಬಂದರೆ ನಿಮ್ಮ ತಲೆ ಕೂದಲು ಶಾಶ್ವತವಾಗಿ ಕಪ್ಪಾಗತ್ತೆ. ಎಷ್ಟು ಕಪ್ಪಾಗುತ್ತೆ ಅಂದರೆ ನಿಮ್ಮ ಕಣ್ಣಲ್ಲಿ ನೀವೇ ನಂಬೋದಿಲ್ಲ, ಅಷ್ಟು ಚೆನ್ನಾಗಿ ನಿಮ್ಮ ತಲೆ ಕೂದಲು ಕಪ್ಪಾಗುತ್ತೆ ಅಂತಲೇ ಹೇಳ್ಬೋದು. ಇದೇ ರೀತಿಯಾಗಿ ನಾನು ಹೇಳಿದಾಗೆ ಒಂದು 3ರಿಂದ 4 ಬಾರಿ ಈ ಒಂದು ಓಮ್ ರೆಮಿಡಿ ಅಥವಾ ಈ ಒಂದು ನ್ಯಾಚುರಲ್ ಹೇರ್ ಡೈನ ತಲೆಗೆ ಹಚ್ಚೋದ್ರಿಂದ ನಿಮ್ಮ ತಲೆ ಕೂದಲು ಪರ್ಮನೆಂಟ್ ಕಪ್ಪಾಗುತ್ತೆ. ಅಲ್ಲದೆ ಮುಂದೆ ಬರುವಂತಹ ಬಿಳಿ ಕೂದಲನ್ನು ಸಹ ಕೂಡ ತಡೆಯುತ್ತೆ ಅಂತಲೇ ಹೇಳ್ಬೋದು. ಸೊ ಇದಿಷ್ಟು ಈ ಮಾಹಿತಿ ಆಗಿತ್ತು ಸ್ನೇಹಿತರೆ. ಇನ್ನೂ ಏನಾದರೂ ಡೌಟ್ಸ್ ಇತ್ತು ಈ ಒಂದು ಓಮ್ ರೆಮಿಡಿ ಅಥವಾ ಈ ಒಂದು ನ್ಯಾಚುರಲ್ ಹೇರ್ ಡೈನ ಬಗ್ಗೆ ಅನ್ನೋದಾದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.